ಕ್ರೇಪ್ ಸ್ಯಾರಿ. ಫುಲ್ ಸ್ಯಾರಿ ಹೀಗೆ ಬರುತ್ತೆ, ಇಷ್ಟೇ ಬರುತ್ತಿದ್ದು. ಸೇಮ್ ಬರಲ್ಲ. ಸೇಮೇ ಕಾಣಿಸುತ್ತಿದೆ. ಅರ್ಜೆಂಟ್ ಅಂತ ಮಾಡಂಗಿಲ್ಲ. ಸುತ್ತಾಡೋದು ಪ್ರೈಸ್ ಇಲ್ಲ, ಬೆಳಗ್ಗೆ ಮಾಡಿದ್ರು ಹೆಲ್ಪ್ ಆಗುತ್ತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವ್ಲಾಗ್ ಒಂಥರ ಫುಲ್ ಶಾಪಿಂಗ್ ವ್ಲಾಗೇ ಆಗೋಗ್ಬಿಡುತ್ತೆ. ಒಂದು ಸ್ವಲ್ಪ ಶಾಪಿಂಗ್ ಮಾಡೋ ನೆಸೆಸಿಟಿ ಇದೆ ನನಗಿವಾಗ. ಸೊ ಅದಕ್ಕೆ ಮ್ಯಾಕ್ಸ್ಗೆ ಹೋಗಿದ್ವಿ ಫಸ್ಟು, ಮನೆ ಹತ್ರನೇ ಅಲ್ವಾ, ಸ್ವಲ್ಪ ಈಸಿಯಾಗಿ ಸಿಗುತ್ತೆ ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಿಗೂ ಸಿಗುತ್ತೆ. ಆ್ಯಂಡ್ ಶಾಪಿಂಗ್ ಅಂದ ತಕ್ಷಣ ತುಂಬ ಜಾಸ್ತಿ ಕಾಸ್ಟ್ಲಿಯಾಗೆ ಶಾಪಿಂಗ್ ಮಾಡಬೇಕು ಅಂತಲೂ ಏನೂ ಇಲ್ವಾ ಅಲ್ಲ. ಹಾಗಾಗಿ ಸ್ವಲ್ಪ ನೋಡಿಕೊಂಡೇ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೆಲ್ಲ ನೆಕ್ಸ್ಟ್ ಬರ್ತಿರೋದೆಲ್ಲ ಹಬ್ಬಗಳು ಆ್ಯಂಡ್ ಫೆಸ್ಟಿವಲ್ಸು, ಸ್ವಲ್ಪ ಮ್ಯಾರೇಜ್ ಫಂಕ್ಷನ್ ಕೂಡ ಇದೆ ನಮಗೆ. ಸೊ ಹಾಗಾಗಿ ಎಲ್ಲದಕ್ಕೂ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು. ಅದಕ್ಕೆ ಫಸ್ಟ್ ಮನೆ ಹತ್ರನೇ ಇರೋ ಮ್ಯಾಕ್ಸಿಗೆ ಹೋದ್ವಿ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಕಲೆಕ್ಷನ್ಸ್ ಬಂದಿತ್ತು. ಯಾಕಂದರೆ ನಾನು ಲಾಸ್ಟ್ ಮಂತ್ ಕೂಡ ಹೋಗಿದ್ದೆ, ಬಟ್ ಆವಾಗ ಇಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಇವತ್ತೆಲ್ಲ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಎಲ್ಲ ಬಟ್ಟೆಗಳು, ಮಕ್ಕಳು ಬಟ್ಟೆಗಳು ಅಷ್ಟೇ ತುಂಬ ಚೆನ್ನಾಗಿ ಸಿಕ್ತು. ಬ್ಯಾಗ್ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಆಫರ್ ಏನೂ ಇರಲಿಲ್ಲ, ಬಟ್ ಓಕೆ ಚೆನ್ನಾಗಿತ್ತು. ನೈಟ್ ಪ್ಯಾಂಟ್ಸು, ನೈಟ್ ಸೂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾರೆಲ್ಲ ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರೋ ಮ್ಯಾಕ್ಸ್ಗೆ ಹೋದರೆ ಇವಾಗ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಪರ್ಚೇಸ್ ಮಾಡ್ಬೋದು. ಈ ಥರ ಬ್ಯಾಗ್ಗಳೆಲ್ಲ 299 ರುಪೀಸ್ಗಿತ್ತು ಆ್ಯಂಡ್ 500 ರುಪೀಸ್ಗೆಲ್ಲ ಕುರ್ತಾ ಟಾಪ್ಗಳು ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ಕುರ್ತಾ ಟಾಪ್ಗಳು ಕೂಡ ನೋಡಿದೆ ಆ್ಯಂಡ್ ನನ್ನ ಹತ್ರ ಟಾಪ್ಗಳು ಇತ್ತು. ಸ್ವಲ್ಪ ಆನ್ಲೈನಲ್ಲಿ ಕೂಡ ಶಾಪಿಂಗ್ ಮಾಡಿದ್ದೀನಿ ಆ್ಯಂಡ್ ಆನ್ಲೈನು ಆಫ್ಲೈನ್ ಎಲ್ಲ ಮ್ಯಾಚಿಂಗ್ ಫುಲ್ ಶಾಪಿಂಗ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಎಲ್ಲ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಏನು ಶಾಪಿಂಗ್ ಮಾಡಿದ್ದೆ ಆ್ಯಂಡ್ ಏನು ಪರ್ಚೇಸ್ ಮಾಡಿದೆ ಅಂತಲೂ. ಆ್ಯಂಡ್ ಇಲ್ಲೂ ಸ್ವಲ್ಪ ಮಕ್ಳದೆಲ್ಲ ಕ್ಲಿಪ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಆಯಿತಾ, ಚಿಕ್ಕ ಚಿಕ್ಕದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಚಿಕ್ಕ ಚಿಕ್ಕ ಶಾಲ್ಗಳು ಅಷ್ಟೇ ಎಲ್ಲ 300 ರುಪೀಸ್ಗೆ ಇತ್ತು. ಆ್ಯಂಡ್ ಒನ್ ಪೀಸ್ ಡ್ರೆಸ್ಸಸ್ಗಳು ಅಷ್ಟೇ ತುಂಬ ಚೆನ್ನಾಗಿತ್ತು, ಬಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಯಾಕಂದರೆ ನನಗೆ ಆ ಪ್ರೈಸಿಗೆ ಆ ಡ್ರೆಸ್ಸಿಗೆ ಕೊಡೋದು ಅಷ್ಟೇನು ಓಕೆ ಅಂತ ಅನಿಸಿಲ್ಲ. ಎಲ್ಲ 1500 ರುಪೀಸ್ ಇತ್ತು. ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಮತ್ತೆ ಮನೆ ಕಡೆ ಬರಬೇಕಾದ್ರೆ ಇವಾಗ ಹೇಗೂ ಬೇಸಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲ, ಫುಲ್ ಬಿಸಿಲು. ಕಲ್ಲಂಗಡಿ ಹಣ್ಣು ಕೂಡ ತುಂಬ ಚೆನ್ನಾಗಿತ್ತು ಮನೆ ಹತ್ರ. ಸೊ ಸ್ವಲ್ಪ ಕಲ್ಲಂಗಡಿ ಹಣ್ಣು ಅಲ್ಲೇ ಒಂದೊಂದು ಪೀಸ್ ತಿನ್ಕೊಂಡು ಆ್ಯಂಡ್ ಕಲ್ಲಂಗಡಿ ಹಣ್ಣು ಮನೆಗೆ ಕೂಡ ತೊಗೊಂಡು ಬಂದ್ವಿ. ಇವರು ಇವಾಗೆಲ್ಲ ರೀಲ್ಸಲ್ಲಿ ತೋರಿಸ್ತಾರಲ್ಲ ಕಲರ್ ಇರುತ್ತೆ ಹಾಗೆ ಫೇಕು ಅಂತ, ಅದಕ್ಕೆ ಯಾವುದೋ ಒಂದು ರೀಲ್ಸ್ ನೋಡ್ಬಿಟ್ಟಿದ್ರಂತೆ. ಸೊ ಟೆಸ್ಟ್ ಮಾಡ್ತಾ ಇದ್ರು ಕಲ್ಲಂಗಡಿ ಹಣ್ಣು. ಅವ್ರ ಅಂಗಡಿಯವ್ರು ಚೆನ್ನಾಗಿದೆ ಅಂತ ಹೇಳಿದ್ರು, ಬಟ್ ಅವ್ರಿಗೂ ಒಂದು ಡೌಟ್ ಇತ್ತಲ್ಲ, ಅದಕ್ಕೆ ಚೆಕ್ ಮಾಡಿದ್ರು. ಎಲ್ಲ ಚೆನ್ನಾಗಿದೆ ಅಂತ ಆಮೇಲೆ ಗೊತ್ತಾಯ್ತು. ಕಲರ್ ಇದೆಯಾ? ಸೊ ಚೆನ್ನಾಗಿದೆ ವಾಟರ್ ಮೆಲನ್ ಹಾಗಾದ್ರೆ. ಸೊ ವಾಟರ್ ಮೆಲನ್ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಗ್ರೋಸರಿ ಶಾಪಿಂಗ್ ಕೂಡ ಮಾಡಬೇಕಾಗಿತ್ತು. ಒಂದು 4-5 ಐಟಮ್ ಅಷ್ಟೇ ಕಡಿಮೆ ಆಗಿತ್ತು ಮನೇಲಿ, ಮತ್ತೆಲ್ಲ ಆಲ್ಮೋಸ್ಟ್ ಇತ್ತು. ಅದಕ್ಕೆ ಒಂದು 4-5 ಐಟಮಿಗೋಸ್ಕರ ಮತ್ತೆ ಯಾಕೆ ಡಿಮಾರ್ಟ್ಗೆ ಹೋಗೋದು, ಇಲ್ಲೇ ಮನೆ ಹತ್ರನೇ ಒಂದು ಮಾರ್ಟ್ ಕೂಡ ಇತ್ತು. ಸೊ ಅದಕ್ಕೆ ಅಲ್ಲೇ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅದನ್ನೊಂದು ಸ್ವಲ್ಪ ನೋಡ್ತಾ ಇದ್ದೆ ಆ್ಯಂಡ್ ಅಲ್ಲೊಂದು ಸ್ವಲ್ಪ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ಹಾಗೆ ಬರ್ತಾ ಇಲ್ಲಿ ಒಂದು HSRಗೆ ಹೋದ್ವಿ. ಅಲ್ಲಿ ಗ್ರಾಮೀಣ ಅಂಗಡಿ ಅಂತ ಇದೆ, ಬಟ್ ಅದ್ರ ಒಳಗಡೆ ಎಲ್ಲ ಶೂಟ್ ಮಾಡೋಕ್ಕೆ ಅಲೋ ಇಲ್ಲ, ಅವರು ವಿಡಿಯೋ ಫೋಟೋಸ್ ಎಲ್ಲ ಏನು ತೊಗೊಳಂಗಿಲ್ಲ ಅಂದರು. ಸೊ ಅಲ್ಲೂ ಒಂದು ಸ್ವಲ್ಪ ಶಾಪ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಸೊ ತಗೊಂಡೆಲ್ಲ ಇಲ್ಲೇ ಹಾಕಿದ್ದೀನಿ. ಇದು ವರ್ಮಿ ಕಾಂಪೋಸ್ಟ್ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಅಲ್ಲಿ ಗಿಡಗಳಿಗೆಲ್ಲ ಹಾಕಬೇಕು, ಸ್ವಲ್ಪ ಚೇಂಜ್ ಮಾಡಬೇಕಿತ್ತು, ಅದಕ್ಕೆ ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಬಟ್ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಮಾಡೋಣ ಅಂತ. ಇದು ರಸಮ್ ಅಂತ ಇತ್ತು, ಇನ್ಸ್ಟಂಟ್ ರಸಮ್ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು 20 ರುಪೀಸ್ ಇತ್ತು ಒಂದು ಪ್ಯಾಕಿಗೆ. ಸೊ 2 ಪ್ಯಾಕ್ ತೊಗೊಂಡು ಬಂದೆ, ನೋಡ್ಬೇಕು ಹೇಗಾಗುತ್ತೆ ಅಂತ. ಇದು ಮುಲ್ತಾನಿ ಮಿಟ್ಟಿ, ಸ್ವಲ್ಪ ಫೇಸ್ಗೆಲ್ಲ ಹಚ್ಚೋಕ್ಕಾಗುತ್ತೆ, ಆರ್ಗ್ಯಾನಿಕ್ ಅಲ್ವಾ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ. ಇದಕ್ಕೂ 80 ರುಪೀಸ್ ಇತ್ತು. ಆರ್ಗ್ಯಾನಿಕ್ ಬೆಲ್ಲದ ಪೌಡರ್, ನಾರ್ಮಲ್ ಬೆಲ್ಲದ ಪೌಡರ್ ತರ್ತಿದ್ವಲ್ಲ, ಯಾಕೋ ಸ್ವಲ್ಪ ನಂಗೆ ಕೆಮಿಕಲ್ ಜಾಸ್ತಿ ಅನಿಸ್ತಾ ಇತ್ತು, ಅದಕ್ಕೆ ಈ ಸತಿ ಆರ್ಗ್ಯಾನಿಕ್ ತೊಗೊಂಡು ಬಂದಿದ್ದೀನಿ. ನೋಡ್ಬೇಕಿದೆ ಹೆಂಗಿರುತ್ತೆ ಅಂತ. ಆ್ಯಂಡ್ ಇದು ಮಿಕ್ಸ್ಡ್ ಸೀಡ್ಸ್, ಸೀಡ್ ಇದು ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಪಂಪ್ಕಿನ್ನು, ವಾಟರ್ ಮೆಲನ್ನು, ಚಿಯಾ ಸೀಡ್ಸು ಇದೆ ಅನಿಸುತ್ತೆ, ಫ್ಲಾಕ್ಸಿ ಸೀಡ್ಸು, ಅಕ್ಸೆ ಬೀಜ ಅಂತೀವಲ್ಲ ಅದು, ವಾಟರ್ ಮೆಲನ್ನು ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಇದೊಂದು ತೊಗೊಂಡು ಬಂದೆ. ಆಮೇಲೆ ಇದೇನೋ ನಿಪ್ಪಟ್ಟು ಅಂತ ಇತ್ತು, ಚೆನ್ನಾಗಿರ್ಬೋದು ಅಂತ ಟೇಸ್ಟ್ ಮಾಡೋಣ ಅಂತ ಇದೊಂದು ತೊಗೊಂಡು ಬಂದೆ. ಆ್ಯಂಡ್ ಇದು ನಲ್ಲಿಕಾಯಿ, ಇದು ಸ್ವಲ್ಪ ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡುತ್ತೆ. ಇದು ಒಂದೇ ತೊಗೊಂಬಂದಿರೋದು, 25 ರೂಪಾಯಿ ಇತ್ತು. ಹೇಗಿದೆ ಅಂತ ನೋಡ್ಬೇಕಿದು, ನಾವು ಓಪನ್ನು ಮಾಡಿಲ್ಲ,
ನಲ್ಲಿಕಾಯಲ್ಲಿ ನಲ್ಲಿಕಾಯಿನ ಲೆಮನ್ ಅಂತೀನಿ, ಹನಿನಲ್ಲಿ ಅದ್ದಿಟ್ಟಿರೋದಂತೆ. ತಿಂದರೆ ಇಮ್ಯುನಿಟಿ ಪವರ್ ಒಳಗಡೆ ಒಂದು ಪ್ಯಾಕ್ ಕೂಡ ಮಾಡಿದ್ದಾರೆ, ನೋಡೋಣ ಹೇಗಿರುತ್ತೆ ಅಂತ. ಓಕೆ ಈ ಥರ ಮೇ ಬಿ ಇದನ್ನ ಜೇನುತುಪ್ಪದೊಳಗಡೆ ಅದ್ದಿ ಇಟ್ಟಿದ್ರು ಅನ್ಸುತ್ತೆ. ಈ ಥರ ಇದೆ, ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡುತ್ತಲ್ಲ, ಜಾಸ್ತಿ ಮಾಡುತ್ತೆ. ಅದಕ್ಕೆ ನೋಡೋಣ, ನಾನೇ ಮಾಡಬೇಕು ಬಟ್ ಮಾಡೋ ಬದಲು ಈ ಸತಿ ಫಸ್ಟ್ ಒಂದೇ ತೊಗೊಂಡು ಬಂದಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಅದಕ್ಕೆ ಇದನ್ನು ತಿಂದು ಆಮೇಲೆ ಮಾಡಬೇಕು ನೋಡಿ. ಇಷ್ಟನ್ನೇ ತೊಗೊಂಡು ಬಂದಿರೋದು ಅಲ್ಲಿ ಗ್ರಾಮೀಣದಲ್ಲಿ ಆರ್ಗ್ಯಾನಿಕ್ ಶಾಪಲ್ಲಿ. ಇಷ್ಟಕ್ಕೇನೆ ಎಷ್ಟು 800 ರೂಪಾಯಿ ಆಯಿತು, ತುಂಬ ಕಾಸ್ಟ್ ಜಾಸ್ತಿ ಅನಿಸ್ತು. ಅದಕ್ಕೆ ಇಷ್ಟೇ ತೊಗೊಂಡು ಬಂದಿದ್ದೀವಿ, ನೋಡೋಣ ಅಂತ ಹೇಳಿ. ಆರ್ಗ್ಯಾನಿಕ್ ಅದಕ್ಕೆ ಸ್ವಲ್ಪನೇ ತೊಗೊಂಡ್ಬಂದಿದ್ದೀವಿ. ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ಅಟ್ಲೀಸ್ಟ್ ಬೆಲ್ಲದ ಪೌಡ್ರ್ ಅಲ್ಲಿಂದನೇ ತರೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಅಲ್ಲಿ ರಿಟೇಲ್ ಶಾಪಲ್ಲಿನೂ ಏನು ಜಾಸ್ತಿ ತಂದಿಲ್ಲ, ಸ್ವಲ್ಪ ಐಟಮ್ ತಂದಿದ್ದೀನಿ, ಅದನ್ನು ತೋರಿಸ್ತೀನಿ ನಾಳೆ. ಸೊ ಕಂಫರ್ಟ್ ಖಾಲಿ ಆಗಿತ್ತು. ಒಂದು ಕಂಫರ್ಟು, ಕೊಕೊನಟ್ ಆಯಿಲು, ಲೈಸಾಲ್ ತರಿಸಿದೆ, ಸ್ವಲ್ಪ ಫ್ರೆಶ್ ಕ್ರೀಮು. ಇದೇ ಸ್ಪೆಷಲ್. ಈ ಚಿಕ್ಕಲ್ಲಿರ್ತಕ್ಕ ಕಟ್ಟಾಬಿಟ್ಟಾಗಿ ಅಂತ ತಿಂತಿದ್ವಿ, ಅಥವಾ ಇಮ್ಲಿ ಪಾಪ್ಸ್ ಅಂತ ಬರುತ್ತಲ್ಲ ಅದು. ನಂಗೆ ಅಲ್ಲಿ ನೋಡೋಕ್ಕೂ ಇದು ತುಂಬ ಇಷ್ಟ ಆಯ್ತು ಆಯ್ತಾ. ಅದಕ್ಕೆ ಇದನ್ನೊಂದು 2 ತೊಗೊಂಡೆ. ಬಟ್ ಇನ್ನು ತಿನ್ನಬೇಡ, ಹುಳಿ ಮೊದಲೇ ನಾಳೆಗೆ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ತಿಂತಿದ್ದೀನಲ್ಲ ಇನ್ನು, ಅದಕ್ಕೆ ಬೇಡ ಅಂತ ಅಂದ್ರು. ಬಟ್ ಆದರೂ ಇದೊಂದು 2 ಇಟ್ಕೊಂಬರೋಣ ಅಂತ ಅದೊಂದು 2 ಇಟ್ಕೊಂಡು ಬಂದೆ. ಆಮೇಲೆ ಇದು ಕಾಫಿ ಅವ್ರದ್ದು ಚೆನ್ನಾಗಿತ್ತಲ್ಲ, ಏನೋ ಲಿಕ್ವಿಡ್ ಕಾಫಿದು, ಸ್ಯಾಟರ್ಡೆ ಕ್ಯಾರಮಲ್ ಕಾಫಿದಂತೆ, ಸ್ವಲ್ಪ ಟಾಟಾದವ್ರದ್ದು. ನೋಡೋಣ ಅಂತ ಹೇಳ್ಬಿಟ್ಟು, ನನಗೆ ಕಾಫಿ ಸ್ವಲ್ಪ ಅವಾಗವಾಗ ಎಲ್ಲ ಚೇಂಜ್ ಮಾಡ್ತಿರ್ತೀನಿ, ಏನಾದ್ರು ಸಮಥಿಂಗ್ ಡಿಫ್ರೆಂಟ್ ಅನಿಸುತ್ತೆ ಅಂತ. ಅದಕ್ಕೆ ಇದೊಂದು ಸ್ವಲ್ಪ ಯಾವುದೋ, ಇದು ಒಂದು ಬೇರೆ ಯಾವುದೋ ಇತ್ತು, ಹೆಝಲ್ನಟ್ ಅವ್ರದ್ದಿತ್ತು, ಡ್ರಿಂಕಿಂಗ್ ಚಾಕ್ಲೇಟ್ ಕಾಫಿ ಪೌಡರ್. ಇದು ಒಂಥರ ಕ್ರೀಮ್ ಥರ ಇದೆ, ಮೇ ಬಿ ಇದು ಹೇಗಂತ ಚೆಕ್ ಮಾಡಿಲ್ಲ, ನೋಡಬೇಕು. ಇದು ಪೌಡರ್ ಥರ ಇದೆ. ಆಮೇಲೆ ತೊಗರಿಬೇಳೆ, ಶೇಂಗಾ ಕಾಳು, ಅವಲಕ್ಕಿ ಆ್ಯಂಡ್ ಹ್ಯಾಂಡ್ ವಾಶ್, ಇಷ್ಟು ತೊಗೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಮತ್ತೆ ಲಂಚ್ ಎಲ್ಲ ಮುಗಿಸಿ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿರೋದೇ ಈವ್ನಿಂಗು ಚಿಕ್ಕಪೇಟೆಗೆ ಸ್ಯಾರಿ ಶಾಪ್ ಮಾಡಬೇಕಾಗಿತ್ತು. ಸೊ ಇಲ್ಲಿಂದ ಕೋರಮಂಗಲದಿಂದ ಚಿಕ್ಕಪೇಟೆಗೆ ಹೋಗೋಷ್ಟೊತ್ತಿಗೆ ಸುಸ್ತಾಗೋಯ್ತು ನಮಗೆ. ಅದು ನಾವು ಕಾರ್ ಬೇಡ, ಅಲ್ಲೆಲ್ಲ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೈಕ್ ತೊಗೊಂಡು ಹೋಗ್ಬಿಟ್ಟಿದ್ವಿ. ಸೊ ನಂದಿನಿಲಿ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಫಸ್ಟ್ ನಾವು ಹೋಗಿದ್ದೆ ಶ್ರೀನಿಧಿ ಸಿಲ್ಕ್ಗೆ. ಶ್ರೀನಿಧಿ ಸಿಲ್ಕಲ್ಲಿ ಸ್ವಲ್ಪ ನನಗೆ ಯಾರೋ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಅಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ, ಕಡಿಮೆ ಪ್ರೈಸಿಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಶ್ರೀನಿಧಿ ಸಿಲ್ಕ್ಗೆ ಹೋದ್ವಿ. ವೀಕೆಂಡೇ, ಬಟ್ ಈ ಸ್ಟೋರಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ರು. ನೆಕ್ಸ್ಟ್ ಫ್ಲೋರಲ್ಲಿ ಪ್ಯೂರ್ ಸಿಲ್ಕ್ ಇದರಲ್ಲಿ ತುಂಬಾ ಜನ ಇದ್ರು. ನನಗೇನು ಪ್ಯೂರ್ ಸೀರೆ ಬೇಡ ಆಗಿತ್ತು, ಸಿಲ್ಕು. ರೀಸೆಂಟಾಗೆಲ್ಲ ಪರ್ಚೇಸ್ ಆಗಿದಾವೆ ತುಂಬ ಸತಿ ಸ್ಯಾರಿಗಳು ಇಲ್ಲೂ. ಬಟ್ ಒಂದ್ಸತಿ ನೆಕ್ಸ್ಟ್ ಮದುವೆ ಮನೆ ಎಲ್ಲ ಇದೆ ಅಂತ ಹೇಳಿದ್ನಲ್ಲ, ಸೊ ಮದುವೆ ಮನೆಗೆ ಒಂದು ಸ್ವಲ್ಪ ಸೀರೆ ನೋಡೋಣ, ಒಂದು ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡು ಬಂದ್ವಿ ನಾವಿಲ್ಲಿ. ನಾನಿಲ್ಲಿ ಅವ್ರ ಹತ್ರ ನಾರ್ಮಲ್ ಸೀರೆ ತೋರ್ಸೋಕೆ ಕೇಳಿದೆ, ಅವರು ಬ್ರೊಕೆಟ್ ಸ್ಯಾರೀಸ್ಗಳು ತೋರಿಸಿದ್ರು. ಸೊ ಅದನ್ನೇ ನೋಡ್ತಾ ಇದ್ದೆ. ಈ ತರ ಸಾಫ್ಟ್ ಸ್ಯಾರಿ ಇದಕ್ಕೆ 3000 ರುಪೀಸ್ ಅಂತ ಹೇಳಿದ್ರು. ನಾನು ಸೀರೆ ನೋಡ್ತಾ ಇದ್ದಿದ್ದು ಮ್ಯಾಕ್ಸಿಮಮ್ ಅಂದರೆ ಒಂದು 4,000 to 5,000 ಒಳಗಡೆನೆ ನೋಡೋಣ ಅಂತಾನೆ ಅನ್ಕೊಂಡಿರೋದು. ಬಟ್ ಅದಕ್ಕಿಂತ ಕಡಿಮೆಗೂ ಒಳ್ಳೆ ಸೀರೆ ಸಿಕ್ಕಿದ್ರೆ ಅದನ್ನೇ ತಗೊಳ್ಳೋ ಪ್ಲಾನಲ್ಲೇ ಇದ್ದಿದ್ದು ನಾನು. ಅದಕ್ಕೆ ಸ್ವಲ್ಪ ಕ್ರೇಪ್ ಸ್ಯಾರೀಸು ಇವಾಗ ಒಂದು ಸ್ವಲ್ಪ ಟ್ರೆಂಡಿಂಗಲ್ಲಿ ಇತ್ತಲ್ವ, ಅದಕ್ಕೆ ಕ್ರೇಪ್ ಸ್ಯಾರೀಸು ನೋಡೋಣ ಅಂತ ಹೇಳ್ಬಿಟ್ಟು ಕ್ರೇಪ್ ಸ್ಯಾರೀಸು ತೋರ್ಸೋಕೆ ಹೇಳಿದೆ. ಅದ್ರಲ್ಲಿ ಬೇಡ, ಅದು ಆ ಥರ ಬೇಡ, ಸ್ವಲ್ಪ ಮದುವೆ ಫಂಕ್ಷನಿಗೆ ಉಡಕ್ಕೆ. ತುಂಬ ಸ್ಯಾರೀಸ್ ತೋರಿಸಿದ್ರು ಆ್ಯಂಡ್ ಅವ್ರು ತುಂಬ ಟಿಶ್ಯೂ ಸ್ಯಾರೀಸ್ ಕೂಡ ತೋರಿಸ್ತಾ ಇದ್ರು. ನನಗೆ ಟಿಶ್ಯೂ ಸ್ಯಾರೀಸ್ ಬೇಡ, ಅದು ತುಂಬ ಹಾರ್ಡ್ ಬರುತ್ತೆ, ಪಲ್ಲು ಎಲ್ಲ ತುಂಬ ಚೆನ್ನಾಗಿ ಕುತ್ಕೊಳಲ್ಲ ಪ್ಲೀಟ್ಸ್ ಅಂತ ಅನಿಸ್ತಾ ಇತ್ತು. ಅದಕ್ಕೆ ನಾನು ಓಕೆ ಅಟ್ಲೀಸ್ಟ್ ಸೆಮಿ ಸಿಲ್ಕ್ ಸ್ಯಾರೀಸೇ ತೋರಿಸಿ ಸಾಕು, ಅದನ್ನೇ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ನೋಡ್ತಾ ಇದ್ದೆ. ತುಂಬ ಸ್ಯಾರಿ ತೋರಿಸಿದ್ರು, ಬಟ್ ನಂಗೆ ಈ ಸ್ಯಾರಿ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು.
ಬೇರೆ ಕಡೆ ಎಲ್ಲ ನಾನು 800 ಇಂದ ಸ್ಟಾರ್ಟ್ ಅಂತ ನೋಡ್ತಾ ಇದ್ದೆ, ಬಟ್ ಇವ್ರ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಅಂಡ್ ಪ್ರೈಸು ಓಕೆ ಒಂದ್ ರೇಂಜ್ ಅಲ್ಲಿ ಇತ್ತು ಅಂತ ಅನ್ಸ್ತು ಅಷ್ಟೇ ನನ್ಗೆ. ಸೆಮಿ ಕ್ರೆಪ್ ಸ್ಯಾರಿನಲ್ಲಿ ನಾನು ಕಲರ್ಸ್ ಕೂಡ ಕೇಳಿದೆ, ಅವರು ಒಂದು 2-3 ಕಲರ್ಸ್ ಅವೈಲಬಲ್ ಇದೆ ಅಂತ ಅಂದ್ರು. ನಾನು ಎಲ್ಲಾನು ಚೆಕ್ ಮಾಡಿದೆ. ಒಂದು ಇದು ಪಿಂಕ್ ಮತ್ತೆ ಸ್ಕೈ ಬ್ಲೂ ಕಲರ್ ಇತ್ತು, ಇದು ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಈ ತರ ಕಾಂಬಿನೇಷನ್ ನನ್ನ ಹತ್ರ ಒಂದ್ ಸ್ಯಾರಿ ಬೇರೆದ್ರಲ್ಲಿ ಇತ್ತು, ಬ್ರೊಕೇಡ್ ಬಾರ್ಡರ್ ಸ್ಯಾರಿ ಇತ್ತು, ಅದಕ್ಕೆ ನಾನು ಅದು ಬೇಡ ಅಂತ ಅನ್ಕೊಂಡೆ. ಅಂಡ್ 2-3 ಕಲರ್ಸ್ ಇತ್ತಲ್ಲ, ಎಲ್ಲದನ್ನು ತೆಗೆದು ತೋರಿಸಿ ಅಂತಂದೆ. ಪಾಪ ಎಲ್ಲದೂ ತೋರಿಸಿದ್ರು ಕೂಡ ತುಂಬಾ ಚೆನ್ನಾಗಿನೇ. ಅಂಡ್ ಇವ್ರ ಶಾಪ್ ಅಲ್ಲಿ ಶ್ರೀನಿಧಿ ಸಿಲ್ಕ್ ಅಲ್ಲಿ 10% ಆಫರ್ ಕೂಡ ಬಿಟ್ಟಿದ್ದಾರೆ. ಅಂಡ್ ಹಬ್ಬದ ಫೆಸ್ಟಿವಲ್ಸ್ಗೆ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲೂ ಕಲೆಕ್ಷನ್ಸ್ ಕೂಡ ನೆಕ್ಸ್ಟ್ ಬರುತ್ತೆ ಅಂತೆ. ನೋಡಿ, ಯಾರಾದ್ರೂ ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೆ ಹೋಗಿ ಪರ್ಚೇಸ್ ಮಾಡಿ, ಆಫರ್ ಕೂಡ ಕೊಡ್ತಾರೆ. ಬಟ್ ಅವ್ರು ಏನ್ ಆಲ್ರೆಡಿ ಮೆನ್ಷನ್ ಮಾಡಿದಾರೋ ಅದೇ ಆಫರ್ ಇದೆ, ಫಿಕ್ಸೆಡ್ ಪ್ರೈಸ್. ಅವ್ರು ಆಲ್ರೆಡಿ ಅದು ಸ್ಯಾರಿ ಮೇಲೆನೆ ಪ್ರೈಸ್ ಟ್ಯಾಗ್ ಹಾಕಿದ್ದಾರೆ, ಅದೇ ಪ್ರೈಸ್ ಟ್ಯಾಗ್ ಅಲ್ಲೇ ಪರ್ಚೇಸ್ ಮಾಡ್ಬೇಕು ಅಂದ್ರು. ನಾನು ಆದ್ರೂ ಒಂದ್ ಸ್ವಲ್ಪ ಬಾರ್ಗೇನ್ ಮಾಡ್ದೆ, ಕೇಳ್ದೆ. ಆಲ್ಮೋಸ್ಟ್ ಅವ್ರು ಹೇಳಿರೋ ಪ್ರೈಸ್ಗೆನೆ ಓಕೆ ಅಂತ ಅಂದ್ರೆ ಆಗಲ್ವಲ್ಲ, ಇಬ್ರು ಬಾರ್ಗೇನ್ ಮಾಡಿದ್ವಿ. ಬಟ್ ಇವ್ರು ಹೇಳಿದ್ರು ನಮ್ದು ಫಿಕ್ಸೆಡ್, ನಮ್ದೇನು ಬಾರ್ಗೇನ್ ಇಲ್ಲ, ನಾವಲ್ಲಿ ಆಲ್ರೆಡಿ ಆಫರ್ ಕೊಟ್ಬಿಟ್ಟೆ ಹಾಕಿರೋದು ಅಂತ ಅಂದ್ರು. ಆಫರ್ ಇದೆ ನೋಡಿ ಪರ್ಚೇಸ್ ಮಾಡಿ ಅಂದ್ರು. ಸೊ ನಾನೊಂದು 4 ಸ್ಯಾರಿ ಚೂಸ್ ಮಾಡಿದೆ. ಇದ್ರಲ್ಲಿ ಯಾವ ಸ್ಯಾರಿ ಪರ್ಚೇಸ್ ಮಾಡೋದು ಅಂತ ಸಿದ್ದುನೇ ಕೇಳಿದೆ. ಸೆಕೆಂಡ್ ಒನ್ ಓಕೆ. ಸೊ ಆ 4 ಸ್ಯಾರಿನಲ್ಲಿ ಸಿದ್ದು ಪರ್ಪಲ್ ಮತ್ತೆ ಬ್ಲೂನೇ ಚೆನ್ನಾಗಿದೆ, ಅದು ಡಿಫ್ರೆಂಟ್ ಕಾಂಬಿನೇಷನ್ ನಿನ್ನ ಹತ್ರ ಇಲ್ವಲ್ಲ ಅಂತಾನೆ ಅಂದ್ರು. ನನ್ನ ಹತ್ರ ಮೊದಲೇ ಸ್ಯಾರಿ ತುಂಬಾ ಕಮ್ಮಿ, ನಾನು ಸ್ಯಾರಿ ವೇರ್ ಮಾಡೋದು ತುಂಬಾ ಕಮ್ಮಿ, ಹಾಗಾಗಿ ನನ್ನ ಹತ್ರ ಜಾಸ್ತಿ ಸೀರೆಗಳಂತ ಇಲ್ವೇ ಇಲ್ಲ, ಇರೋದೇ ಕಡಿಮೆ ಸೀರೆಗಳು. ಅದರಲ್ಲೇ ಕಾಂಬಿನೇಷನ್ ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿ ಅದನ್ನು ಓಕೆ ಮಾಡಿದೆ. ಅದೇ 2000 ಅಂತ ಅವ್ರು ಹೇಳಿದ್ರು, ಬಟ್ ಆಲ್ರೆಡಿ ಅವರೇ ಆಫರ್ ಕೊಟ್ಬಿಟ್ಟು 1800 ರುಪೀಸ್ ಅಂತ ಮೆನ್ಷನ್ ಮಾಡಿದ್ರು. ಸೊ 1800 ರುಪೀಸ್ ಕೊಟ್ಟು ಅದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಅಂಡ್ ಬೇರೆ ಸ್ಯಾರೀಸ್ ಎಲ್ಲ ತೋರಿಸಿದ್ರು, ಬ್ರೊಕೆಟ್ ಸ್ಯಾರೀಸ್ಗೂ ನನಗೆ ಯಾವುದು ಅಷ್ಟು ಇಷ್ಟ ಆಗಿಲ್ಲ, ಕಲರ್ ಕಾಂಬಿನೇಷನ್ಸ್ ಅಷ್ಟು ಚೆನ್ನಾಗಿ ಅನ್ಸಿಲ್ಲ. ಸರಿ ಓಕೆ, ಹೊರಗಡೆ ಮತ್ತೆ ಬೇರೆ ನೋಡೋಣ ಅಂತ ಬಂದ್ವಿ. ಆಲ್ರೆಡಿ ನಾವು 4 ಗಂಟೆ ಹಂಗ್ ಬಂದಿದ್ವಿ. ಇವಾಗ ಹೊರಗಡೆ ಬಂದು ನೋಡ್ಬೇಕಾದ್ರೆ 6 o'clock ಆಗ್ಬಿಟ್ಟಿತ್ತು. ಬಟ್ ಜನ ಅಂದ್ರೆ ಜನ, ವೀಕೆಂಡ್ ಬೇರೆ ಇದ್ರಲ್ಲ, ಸಾಟರ್ಡೆ ಬೇರೆ ಅಲ್ವಾ, ಹಂಗಾಗಿ ಫುಲ್ ರಶ್ ಇತ್ತು. ಸರಿ ನೆಕ್ಸ್ಟ್ ಬೇರೆ ಶಾಪ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ನಾವು ವರಮಹಾಲಕ್ಷ್ಮಿಯ ಸ್ಟೋರ್ಗೆ ಹೋದ್ವಿ. ಅಲ್ಲೂ ಆಫರ್ ಅಂತ ಏನು ಜಾಸ್ತಿ ಇರ್ಲಿಲ್ಲ, ಬಟ್ 900 ರುಪೀಸ್ ಒಳಗಡೆ ಕೆಲವೊಂದು ಸ್ಯಾರಿಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಇಲ್ಲೂ ಅಷ್ಟೇ ಒಳಗಡೆ ಏನು ವಿಡಿಯೋಸು ಮತ್ತೆ ಫೋಟೋಸು ತೆಗಿಯೋ ಹಾಗಿಲ್ಲ ಅಂತಾನೆ ಅಂತ ಹೇಳಿದ್ರು. ಬಟ್ ನಾನ್ ಹೇಗೋ ಇದೊಂದು ವಿಡಿಯೋ ತಗೊಂಡೆ. ಇಲ್ಲೂ ಅಷ್ಟೇ ನಂಗೆ ಈ ಬ್ರೊಕೆಟ್ ಸ್ಯಾರೀಸ್ ನ ತೋರಿಸಿದ್ರು, ನಂಗೆ ಓಕೆ ಅನ್ಸ್ತು ಕಲರು. ಬಟ್ ನನ್ನ ಹತ್ರ ಈ ತರದೊಂದು ಆಲ್ರೆಡಿ ಎಂಗೇಜ್ಮೆಂಟ್ ಸ್ಯಾರಿ ಸ್ವಲ್ಪ ಇದೇ ಕಾಂಬಿನೇಷನ್ ಅಲ್ಲೇ ಇರೋದು ನನ್ನ ಹತ್ರ, ಸ್ಕೈ ಬ್ಲೂ ಮತ್ತೆ ಪಿಂಕ್. ಅದಕ್ಕೆ ಇದು ಬೇಡ, ಇದ್ರಲ್ಲೇ ಬೇರೆ ತೋರಿಸಿ ಅಂತ ಹೇಳಿದೆ. ಆಲ್ಮೋಸ್ಟ್ ಇವ್ರು ತೋರಿಸಿರೋದೆಲ್ಲ ಸ್ಕೈ ಬ್ಲೂ ಮತ್ತೆ ಪಿಂಕು ಅಥವಾ ಗ್ರೀನು. ನನಗೆ ಲೈಟ್ ಕಲರ್ಸ್ ಬೇಡ ಅಂತ ಹೇಳ್ತಾ ಇದ್ದೆ, ಬಟ್ ಇವ್ರು ಲೈಟ್ ಕಲರ್ಸೇ ತೆಗೆದುಕೊಡ್ತಾ ಇದ್ದಾರೆ ಅಲ್ಲಿ. ಅಂಡ್ ಸ್ವಲ್ಪ ಜನ ಕೂಡ ಲೇಡೀಸ್ ಸ್ವಲ್ಪ ಕಡಿಮೆನೆ ಇದ್ರು. ಬಟ್ ಕಂಪೇರ್ ಟು ಸುದರ್ಶನ್ ಸಿಲ್ಕ್ ನನಗೆ ಇಲ್ಲೇ ಸ್ವಲ್ಪ ಚೆನ್ನಾಗೇ ತೋರಿಸಿದ್ರು. ಸುದರ್ಶನ್ ಸಿಲ್ಕ್ ಅಲ್ಲಿ ನಂಗೆ ಒಂದು ಸ್ವಲ್ಪನೂ ಚೆನ್ನಾಗಿ ತೋರಿಸಿಲ್ಲ. ನಾನು ಅಲ್ಲಿ ತಗೊಳೋದೇ ಬೇಡ ಅಂತ ಅಲ್ಲಿಂದಾನು ಬಂದ್ಬಿಟ್ಟೆ, ನಂಗೆ ಅಲ್ಲೂ ಇಷ್ಟ ಆಗಿಲ್ಲ. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಕುಬೇರನ್ ಸಿಲ್ಕ್ಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕುಬೇರನ್ ಸಿಲ್ಕ್ಸ್ಗೆ ಹೋದ್ವಿ. ಇಲ್ಲೂ ಒಳಗಡೆ ಏನು ವಿಡಿಯೋ ಫೋಟೋಸ್ ಅಲೋ ಇಲ್ಲ ಅಂತಾನೆ ಹೇಳಿದ್ರು. ಇಲ್ಲೂ ನಾನು ಸಮ್ಮೌಟ್ ಟ್ರೈ ಮಾಡ್ಬಿಟ್ಟು ಒಂದೇ ಒಂದು ವಿಡಿಯೋ ತಗೊಂಡೆ. ಇದೊಂದು ಸ್ಯಾರಿ ತೋರಿಸಿದ್ರು, ನನಗೆ ಈ ಸ್ಯಾರಿ ಇಷ್ಟ ಆಯ್ತು. ಬಟ್ ಈ ಕಾಂಬಿನೇಷನ್ ಪಿಂಕ್ ಅಲ್ಲೇನೆ ಮತ್ತೆ ನನ್ನ ಹತ್ರ ಪಿಂಕ್ ಸ್ಯಾರಿಗಳೇ ಜಾಸ್ತಿ ಇರೋದಕ್ಕೆ ಅದು ಪಿಂಕ್ ಬೇಡ ಅಂತ ಅನ್ಕೊಂಡೆ. ಅಂಡ್ ಸ್ಕೈ ಬ್ಲೂ ಸ್ಯಾರೀಸು ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಇಲ್ಲೂ ಸ್ಯಾರೀಸ್ ತೋರಿಸಿದ್ರು, ಚೆನ್ನಾಗಿತ್ತು ಬ್ರೊಕೆಟ್ ಸ್ಯಾರಿಗಳು. ಆಲ್ಮೋಸ್ಟ್ ಎಲ್ಲ 3400 3500 ರೇಂಜ್ ಅಲ್ಲೇ ಇತ್ತು. ಅದು ಬಿಟ್ರೆ ನೆಕ್ಸ್ಟ್ ಎಲ್ಲ ನಿಮ್ಗೆ 6000 ಚೆನ್ನಾಗಿದೆ. ನನಗಂತೂ ಸ್ಯಾರಿ ಸಿಕ್ಕಿಲ್ಲ, ನನಗೂ ಸುಸ್ತಾಯ್ತು ನೋಡಿ ನೋಡಿ. ಅಟ್ಲೀಸ್ಟ್ ನಾನು ಸಿದ್ದು ಅವ್ರ ತಂಗಿಗಾದ್ರೂ ಸ್ಯಾರಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೊಂದ್ ಸ್ವಲ್ಪ ಸ್ಯಾರಿ ನೋಡಿದ್ವಿ. ಈ ಸ್ಯಾರಿ ಇಷ್ಟ ಆಯ್ತು, ಅವ್ರ ಹತ್ರ ಪಿಂಕ್ ಕಲರ್ ಸ್ವಲ್ಪ ಕಡಿಮೆನೆ ಇತ್ತು, ಬೇರೆ ಕಲರ್ ಗ್ರೀನ್ ಎಲ್ಲ ಜಾಸ್ತಿ ಇತ್ತು. ಅದಕ್ಕೆ ಈ ಸ್ಯಾರಿ ಕಾಂಬಿನೇಷನ್ ನಮ್ಗೆ ಇಷ್ಟ ಆಯ್ತು. ಕಾಸ್ಟ್ಲಿನೇ ಹೇಳಿದ್ರು, 4000 ಏನೋ ಹೇಳಿದ್ರು. ಬಟ್ ನಾವು ಬಾರ್ಗೇನ್ ಮಾಡೋದು ಮಾಡಲೇಬೇಕು ಚಿಕ್ಕಪೇಟೆಯಲ್ಲಿ. ಬಾರ್ಗೇನ್ ಮಾಡಿಲ್ಲ ಅಂದ್ರೆ ಯಾವುದು ನಮ್ಮ ಪ್ರೈಸಿಗೆ ಸಿಗಲ್ಲ. ಬಟ್ ನಾವು ಫೈನಲಿ 3200 ರುಪೀಸ್ ಪೇ ಮಾಡಿದ್ವಿ ಆ ಸೀರೆಗೆ. ಇಷ್ಟ ಆಯ್ತು ನಮಗೂ. ಅವ್ರಿಗೂ ವಿಡಿಯೋ ಕಾಲ್ ಮಾಡಿನೇ ತೋರಿಸಿದ್ವಿ, ಸವಿತಾ ಅಂತ ಅವ್ರ ಹೆಸರು. ಸೊ ಅವಳಿಗೂ ತೋರಿಸಿದ್ವಿ, ಅವಳು ಓಕೆ ಚೆನ್ನಾಗಿದೆ ಅದನ್ನೇ ತಗೊಳ್ಳಿ ಅಂತ ಅಂದ್ರು. ಸೊ ಅದಕ್ಕೆ ಅದೊಂದು ಆ ಸೀರೆನೇ ತಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ನನಗೆ ನೋಡೋಣ ಅಂತೇಳಿ ಮತ್ತೆ ನನಗೆ ಸ್ಟಾರ್ಟ್ ಮಾಡಿದೆ. ಇದೊಂದು ಸ್ಯಾರಿ ನೋಡಿದ್ವಿ, ನನ್ಗೆ ಯಾಕೋ ಉಡ್ಸ್ಬೇಕಾದ್ರೆ ಓಕೆ ಅನಿಸ್ತು, ಆಮೇಲೆ ಯಾಕೋ ಚೆನ್ನಾಗಿ ಕಂಡಿಲ್ಲ. ಇದು ಚೆನ್ನಾಗಿದೆ, ಬಟ್ ಚಾಕ್ಲೇಟ್ ಕಲರ್
ಅನ್ಸುತ್ತಾ ಅಂತ ಚಾಕ್ಲೇಟ್ ಕಲರ್ ಇನ್ನೇ ಡಾರ್ಕ್ ಬರುತ್ತೆ. ಇದು ಚಾಕ್ಲೇಟ್ ಕಲರ್. ಸೇಮ್ ಬರಲ್ಲ. ಸೇಮೇ ಕಾಣಿಸುತ್ತಿದೆ, ಒಂದೇ ಕಾಣಿಸುತ್ತೆ. ಸೊ ಅಲ್ಲೂ ಆ ಸ್ಯಾರಿ ನನಗೆ ಇಷ್ಟ ಆಗಿಲ್ಲ, ಬಟ್ ಅವ್ರ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಹೇಳಿದ್ರು. ಅವ್ರು ಅದಕ್ಕೆ 6000 ಹೇಳಿದ್ರು. ನಂದು ಅಷ್ಟು ಬಜೆಟೇ ಇರಲಿಲ್ಲ ನನಗೆ. ನಾನು ಅದಕ್ಕೆ 6000 ಎಲ್ಲ ಆದರೆ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕಲಾಮಂದಿರಕ್ಕೆ ಬಂದ್ವಿ. ಸೊ ಆಲ್ರೆಡಿ ನಾನು ಕಲಾಮಂದಿರಕ್ಕೆ ಬರಬೇಕಾದ್ರೇ 8 ಆಗೋಗ್ಬಿಟ್ಟಿದೆ. ಇನ್ನೇನು ಇನ್ನೊಂದು ಅವರಲ್ಲಿ ಕ್ಲೋಸೇ ಮಾಡ್ತಾರೆ ಚಿಕ್ಕಪೇಟೆನೆ ಅಂತ ಅಂದರು. ಬಟ್ ನನಗೆ ಇನ್ನೂ ಸೀರೆನೇ ಸಿಕ್ಕಿಲ್ಲ. ನಾನು ಸೀರೆ ತೊಗೊಳೋದೇ ತುಂಬ ಕಡಿಮೆ. ನಾನು ವರ್ಷಕ್ಕೆ ಒಂದು ಸೀರೆ ತೊಗೊಂಡ್ರೇ ಗ್ರೇಟ್ ನಾನು. ಅಂಥದ್ರಲ್ಲಿ ಈಗ ಇಷ್ಟೊಂದು ಕಷ್ಟ ಆಗ್ತಿದೆಯಲ್ಲ ಸೀರೆ ಸೆಲೆಕ್ಷನ್ಗೆ, ಕಾಂಬಿನೇಷನ್ ಕಲರ್ಗೆ ಅಂತ ಹೇಳ್ಬಿಟ್ಟು ತುಂಬ ತಲೆ ಕೆಟ್ಟೋಗ್ಬಿಟ್ಟಿತ್ತು. ನಮ್ಮಲ್ಲಿ ಸಿದ್ದಿಗೂ ತಲೆ ಕೆಟ್ಟೋಗಿದೆ, ಮುಗಿಸು ನನಗೆ ಟಯರ್ಡ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ಕಲಾಮಂದಿರದಲ್ಲಿ ಈ ಸ್ಯಾರಿ ತೋರಿಸಿದ್ರು. ನನಗೆ ಈ ಸ್ಯಾರಿ ಇಷ್ಟ ತನಕ ನೋಡಿರೋದ್ರಲ್ಲಿ ಯಾಕೋ ನಂಗೆ ಈ ಸ್ಯಾರಿ ಇಷ್ಟ ಆಯ್ತು. ಗ್ರೀನ್ ಅಂಡ್ ಪಿಂಕ್ ಮತ್ತು ಪಿಂಕಿಗೆ ಬಂದೆ, ಬಟ್ ಈ ಕಾಂಬಿನೇಷನ್ ನಂಗೆ ಯಾಕೋ ಇಷ್ಟ ಆಯ್ತು. ಇದು ಒಂಥರ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಅಂತ ಅನಿಸ್ತು. ಅರ್ಜೆಂಟ್ ಅಂತ ಮಾಡಂಗಿಲ್ಲ, ಸುತ್ತಾಡೋದು ಪ್ರಯೋಜನ ಇಲ್ಲ. ಆಮೇಲೆ ಬೆಳಗ್ಗೆ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಆ್ಯಂಡ್ ಇದು ಒಂದು ಸ್ಯಾರಿ ನೋಡಿದ್ವಿ. ನನಗೆ ಚೂಸ್ ಮಾಡಿರೋ ಅಷ್ಟು ಸ್ಯಾರಿಯಲ್ಲಿ ಇವೆರಡು ಸ್ಯಾರಿನೇ ಇಷ್ಟ ಆಯಿತು. ಸೊ ಇವೆರಡು ಸ್ಯಾರಿಯಲ್ಲೇ ಒಂದು ಸ್ಯಾರಿ ಫೈನಲ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ಎರಡನ್ನೂ ಇಟ್ಕೊಂಡು ನೋಡಿದೆ. ಸೊ ನಂಗೆ ಆದರೂ ಎರಡನ್ನೂ ವೇರ್ ಮಾಡಿದ್ಮೇಲೂ ನನಗೆ ಓಕೆ ಅಂತ ಅನಿಸಿದ್ದು. ಗ್ರೀನು ಮತ್ತು ಪಿಂಕೆ ಓಕೆ ಆಗೋಯ್ತು. ಆ್ಯಂಡ್ ಪ್ರೈಸು ಅಷ್ಟೇ. ನಾನು ಇಷ್ಟೋ ತನಕ ಸುದರ್ಶನ್ನು ಅಥವಾ ವರಮಹಾಲಕ್ಷ್ಮಿ, ಕುಬೇರನ್ನು ಎಲ್ಲ ಸ್ಯಾರಿ ಶಾಪ್ ಕಂಪೇರ್ ಮಾಡಿದ್ರೆ ಈ ಸ್ಯಾರಿ ಶಾಪಲ್ಲಿ ನಿಜವಾಗ್ಲೂ ಕಡಿಮೆ ಪ್ರೈಸ್ಗೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ನನಗೆ ಗೊತ್ತಿಲ್ಲ ನನಗೆ ಕಡಿಮೆ ಅಂತ ಎಷ್ಟು ಜನಂಗೆ ಅನಿಸುತ್ತೋ ಇಲ್ವೋ, ಬಟ್ ನಾನು ಇಷ್ಟು ತನಕ ನೋಡಿರೋ ಎಲ್ಲ ಶಾಪಲ್ಲೂ ನಂಗೆ ಈ ಶಾಪಲ್ಲೇ ಆಫರ್ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಅಂತ ಅನಿಸ್ತು. ಈ ಸ್ಯಾರಿಗೆ ಆ್ಯಕ್ಚುಯಲ್ ಪ್ರೈಸು ಅವ್ರು ಹಾಕಿರೋದು 6000 ರುಪೀಸ್ ಆಯಿತಾ. ಬಟ್ ನನ್ನ ಬಜೆಟ್ 6000 ಇಲ್ಲ ಅಂತಾನೆ ಅಂದೆ. ಬಟ್ ಅವರು ಆಫರ್ ಕೂಡ ಇದೆ ಅಂತ ಹೇಳಿದ್ರು. ಆ್ಯಂಡ್ ಆಫರೆಲ್ಲ ಹೋಗ್ಬಿಟ್ಟು ನಾನೆಲ್ಲ ಚೆಕ್ ಮಾಡಿ ನನಗೆ ಈ ಸ್ಯಾರಿ ಫೈನಲ್ ನನಗೆ ಸಿಕ್ಕಿರೋದು 4400 ರುಪೀಸಿಗೆ ಸಿಕ್ಕಿರೋದು. ಓಕೆ, 6000 ರುಪೀಸ್ ಸೀರೆ ನನಗೆ 4400 ರುಪೀಸ್ ಸಿಕ್ತಲ್ಲ ಅಂತ ಖುಷಿ ಕೂಡ ಆಯಿತು. ಆ್ಯಂಡ್ ನನಗೆ ಕಲರ್ ಕೂಡ ಇಷ್ಟ ಕೂಡ ಆಯಿತು. ಈ ಸ್ಯಾರಿ ನೋಡಿರೋದು ಇಷ್ಟೋ ತನಕ ನೋಡಿರೋದು ಇದೊಂದೇ ಸ್ಯಾರಿ ಓಕೆ ಆಯಿತು. ಹಂಗಾಗಿ ಅದೇ ಸ್ಯಾರಿನೇ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ ನಾವು. ಹೊರಗಡೆ ಬಂದು ನೋಡ್ಬೇಕಾದ್ರೆ ಗಂಟೆ ಆಲ್ಮೋಸ್ಟ್ 9 ಕಾಲೇ ಆಗೋಗ್ಬಿಟ್ಟಿತ್ತು. ಎಲ್ಲ ಶಾಪ್ ಎಲ್ಲ ಕ್ಲೋಸ್ ಆಗ್ತಾ ಇತ್ತು. ಸೊ ಅದಕ್ಕೆ ಸಾಕು ಇವತ್ತಿನ ಶಾಪಿಂಗ್ ಅಲ್ಲಿಗೆ ಮುಗೀತು ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋಣ ಅಂತ ಮನೆಗೆ ಬಂದ್ವಿ. ನನಗೆ ಗೊತ್ತಿಲ್ಲ ಎಷ್ಟು ಜನಂಗೆ ಅದು ಸ್ಯಾರಿ ಓಕೆ ಆಯಿತು ಅಥವಾ ಪ್ರೈಸ್ ಓಕೆ ಆಗುತ್ತೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಸ್ಯಾರಿ ನಾನು ಅದನ್ನು ಪರ್ಚೇಸ್ ಮಾಡಿದೆ. ಹೇಗಿದೆ ಅಂತ ಹೇಳಿ ಓಕೆನಾ ಅಂತ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಶಾಪಿಂಗು. ನೆಕ್ಸ್ಟ್ ಡೇ ಕೂಡ ನಂಗೊಂದು ಸ್ವಲ್ಪ ಶಾಪಿಂಗ್ ಮಾಡೋಕ್ಕಿತ್ತು. ಇಲ್ಲಿ ಮನೆ ಹತ್ರನೇ ನಾಯಕ ಸ್ಟೋರು ಇತ್ತು. ಸೊ ಅಲ್ಲಿಗೆ ಹೋದೆ. ಇಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಇದು ಒಳಗಡೆ ಒಂದೇ ಬ್ರ್ಯಾಂಡ್ ಇಲ್ಲ, ಎಲ್ಲ ಬ್ರ್ಯಾಂಡ್ಗಳು ಇದೆ. ಫೇಸ್ ಶಾಪ್ ಇದೆ, ಮ್ಯಾಕ್ ಇದೆ, ಕಲರ್ ಬಾರ್ ಕೂಡ ಇದೆ, ಲ್ಯಾಕ್ಮಿ, ಮೆಬಿಲಿನ್, ನಾಯ್ಕದವ್ರದ್ದು ಎಲ್ಲದು ಮಿಕ್ಸ್ ಇದೆ. ಇದು ತುಂಬಾ ಚೆನ್ನಾಗಿದೆ. ಅಂಡ್ ಸ್ಟಾಫ್ಗಳು ಅಷ್ಟೇ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ನನಗೆ ಡೈಲಿ ಯೂಸ್ಗೆ ಫೌಂಡೇಶನ್ ಬೇಕಾಗಿತ್ತು. ಫಂಕ್ಷನ್ ಯೂಸ್ಗಾದ್ರೆ ನನ್ನ ಹತ್ರ ಆಲ್ರೆಡಿ ಫೌಂಡೇಶನ್ ಇದೆ. ನಂದು ಫಂಕ್ಷನ್ ಯೂಸ್ಗಾದ್ರೆ ಡಿಫ್ರೆಂಟ್ ಆಗಿ ಯೂಸ್ ಮಾಡ್ತೀನಿ. NARS ನಾರ್ಸ್ ಅಂತ ಇದೆಯಲ್ಲ ಆ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಮ್ಯಾಕು ಚೆನ್ನಾಗಿ ಬರುತ್ತೆ. ನಾನು ಅದೆರಡನ್ನ ಫಂಕ್ಷನ್ಗಂತ ಸಪ್ರೇಟ್ ಆಗಿ ಡೈಲಿ ಯೂಸ್ಗೆ ಅಥವಾ ಇಲ್ಲೇ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಓಡಾಡೋದು ಅಂತ ಅಂದ್ರೆ ಸಪ್ರೇಟ್ ಆಗಿ ನಾನೇ ಯಾವ್ದಾದ್ರು ನಾಯ್ಕ ಅಥವಾ ಮೆಬಿಲಿನ್, ಕಲರ್ ಬಾರ್ ಅವ್ರದ್ದು ಯಾವ್ದಾದ್ರು ಯೂಸ್ ಮಾಡ್ತೀನಿ. ಸೊ ಅಲ್ಲೊಂದು ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಅಲ್ಲಿಂದ ನಾನು ಝೂಡಿಯೋಗೆ ಬಂದೆ. ಝೂಡಿಯೋದಲ್ಲಿ ನನಗೆ ಒಂದು ಡೈಲಿ ವೇರ್ ನಾರ್ಮಲ್ ಸ್ಲಿಪ್ಪರ್ ಬೇಕಾಗಿತ್ತು. ಸೊ ಅದನ್ನ ತಗೊಳ್ಳೋಣ ಅಂತ ಬಂದೆ. ಅಂಡ್ ಜನ ಕೂಡ ಓಕೆ ಸ್ವಲ್ಪ ಕಡಿಮೆ ಇದ್ರು ಇಲ್ಲಿ ಒಳಗಡೆ ಸ್ಟೋರ್ ಅಲ್ಲಿ. ಬಟ್ ಟ್ರಯಲ್ ರೂಮ್ ಹತ್ರ, ಬಿಲ್ಲಿಂಗ್ ಕೌಂಟರ್ ಹತ್ರ ಫುಲ್ ಜನ ಇದ್ರು. ಸೊ ನಾನು ತಗೊಂಡಿರೋದು ಒಂದು ಡೈಲಿ ವೇರ್ ಸ್ಲಿಪ್ಪರು ಮತ್ತೆ ಒಂದು ಡೈಲಿ ವೇರ್ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಟೀ ಶರ್ಟ್ ತಗೊಂಡಿದ್ದೆ. ಅದು ಬಿಲ್ಲಿಂಗಿಗೆ ಸಿದ್ದವರು ನಿಲ್ಲಿಸ್ಬಿಟ್ಟಿದ್ದೆ. ಸೊ ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಆನ್ ದ ವೇ ಬರ್ಬೇಕಾದ್ರೇನೆ ನನಗೆ ಇಲ್ಲಿ ಒಂದು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ನಡೀತಾ ಇತ್ತು, ಟೂರ್ನಮೆಂಟ್. ಸೊ ಒಂದು 5-10 ಮಿನಿಟ್ಸ್ ಅಲ್ಲಿ ನಿಂತ್ಕೊಂಡು ನೋಡೋಣ, ಕುತ್ಕೊಳಕ್ಕೂ ಎಲ್ಲ ಇತ್ತು. ಈ ಗ್ರೌಂಡ್ ಕೂಡ ತುಂಬಾ ಚೆನ್ನಾಗಿದೆ. HSR ಅಲ್ಲಿ ಇರೋದು ಇದು. ನಾನು ಝೂಡಿಯೋನು HSR ಗೆ ಬಂದಿರೋದು. ಕೋರ್ಮಂಗ್ಲ ಝೂಡಿಯೋಕ್ಕಿಂತ HSR ಝೂಡಿಯೋ ಲಾಸ್ಟ್ ಟೈಮ್ ಯಾವ್ದೋ ವ್ಲಾಗ್ ಅಲ್ಲಿ ಹೇಳ್ದಂಗೆ ಅದು ತುಂಬಾ ದೊಡ್ಡದಾಗಿ ಇದೆ. ಅದಕ್ಕೆ ನಾನು ಯಾವಾಗಲೂ ಇಲ್ಲಿಗೆನೆ ಬಂದ್ಬಿಡ್ತೀನಿ ಶಾಪಿಂಗಿಗೆ. ಅಂಡ್ ನಮ್ಮ ಮನೆಗೂ ಒಂದು ಸ್ವಲ್ಪ ಹತ್ರ ಕೂಡ ಆಗುತ್ತೆ ಇದು. ಹಾಗಾಗಿ ಮ್ಯಾಚ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಪುನೀತ್ ರಾಜ್ಕುಮಾರ್ ಬರ್ಡೇಗೂ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ಔಟು ಚಿಕ್ಕದಾಗೆಲ್ಲ ಫ್ಲಾಗ್ ತರನು ಎಲ್ಲ ಹಾಕಿದ್ರು. ಸೊ ಅಲ್ಲೊಂದು ಸ್ವಲ್ಪ
ಹೊತ್ತು ಕುತ್ಕೊಂಡು ನೋಡಿಕೊಂಡು ಮತ್ತು ಆಗಲೇ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಸ್ವಲ್ಪ ಏನಾದರೂ ತಿನ್ನೋಣ ಹಶ್ವಾಗ್ತಿದೆ ಅಂತ ಹೇಳ್ಬಿಟ್ಟು HSR ಸ್ಟ್ರೀಟ್ ಫುಡ್ಗೆ ಬಂದ್ಬಿಟ್ವಿ. ಇಲ್ಲಿ ಸ್ಟ್ರೀಟ್ ಫುಡ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಆಪ್ಷನ್ಸ್ ಕೂಡ ಸಿಗುತ್ತೆ ಇಲ್ಲಿ. ಆ್ಯಂಡ್ ತುಂಬ ಜನ ಕೂಡ ಇದ್ರು ಆಯ್ತಾ. ಇಲ್ಲೂ ಅಷ್ಟೇ ಫುಲ್ ಫುಡ್ಡಿಗೆ ಒಂದ್ಸತಿ ಅನಿಸ್ತು ಈ ಫುಡ್ ಬಿಸ್ನೆಸ್ ಹೆವಿ ಅಲ್ಲ, ಇಲ್ಲೇ ಜನ ಜಾಸ್ತಿ ಇರ್ತಾರಲ್ಲ ಅಂತ ಅನಿಸ್ತಾ ಇತ್ತು ನನಗೆ. ಅದಕ್ಕೆ ಏನಾದರೂ ಸ್ವಲ್ಪ ತಿನ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹೈ ಸ್ಟ್ರೀಟಿಗೆ ಬಂದ್ವಿ. ನಾವು ಇಂಡಿಯನ್ ಸ್ವೀಟ್ ಹೌಸ್ಗೆ ಹೋದ್ವಿ. ಕಲ್ಲಲ್ಲಿ ಗಣೇಶ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ನಂಗೆ ಅದೊಂಥರ ಚೆನ್ನಾಗಿ ಅನಿಸ್ತು. ಸೊ ಒಳಗಡೆ ಹೋದ್ವಿ, ಅಲ್ಲೂ ಆಪ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗೇ ಇತ್ತು. ಅವ್ರು ಸ್ವಲ್ಪ ಡೆಲ್ಲಿ ಅವ್ರಿಗೆ, ಪಂಜಾಬ್ಗೆ, ಕರ್ನಾಟಕ ಅಂತ ಹೇಳಿ ಡಿಫ್ರೆಂಟ್ ಆಗೇನೆ ಸ್ವೀಟ್ಗಳು ಇಟ್ಟಿದ್ರು. ಬಟ್ ನಾವ್ ಯಾವ್ದು ತಗೊಳೋದು ಅಂತ ಯೋಚನೆ ಮಾಡ್ಬಿಟ್ಟು ಲಾಸ್ಟ್ಗೆ ವಡಪಾವ್ ತಗೊಂಡ್ವಿ. ಒಂದೇ ವಡಪಾವ್ ತಗೊಂಡು ಅದನ್ನ ತಿನ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಡ ಅಂತ ಅನ್ಕೊಂಡಿ. ತುಂಬಾ ಟಯರ್ಡ್ ಬೇರೆ ಆಗ್ತಾ ಇತ್ತು, ನಿನ್ನೆಯಿಂದನೂ ಸ್ವಲ್ಪ ಔಟ್ ಸೈಡ್ ಶಾಪಿಂಗ್ ಆಯ್ತಲ್ಲ. ಓಕೆ, ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ ವಡಪಾವ್. ಸ್ವಲ್ಪ ತಿನ್ಕೊಂಡು ಔಟ್ ಸೈಡ್ ಬಂದ್ವಿ. ಇಲ್ಲಿ ಚೀಸ್ ಬ್ಲೂಬೆರಿ ಕೇಕ್ ಕೂಡ ಇತ್ತು, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಚಿಕ್ಕದಾಗಿ ಶಾಪ್ ಇಟ್ಕೊಂಡು ಎಲ್ಲ 99 ರುಪೀಸ್ಗೆ ಮತ್ತೆ 140 ರುಪೀಸ್ ಒಳಗಡೆನೆ ಎಲ್ಲ ಕೇಕ್ಗಳು, 150 ಒಳಗಡೆನೆ ಎಲ್ಲ ಕೇಕ್ಗಳಿತ್ತು ಎಗ್ಲೆಸ್. ಅದು ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ್ರೆ ಆನ್ಲೈನ್ ಆಫ್ಲೈನ್ ಎಲ್ಲ ಶಾಪಿಂಗ್ ಇಷ್ಟೊಂದು ಬಟ್ಟೆ ಆಗ್ಬಿಟ್ಟಿತ್ತು. ಸೊ ಝೂಡಿಯಾಕ್ ಹೋಗಿದ್ನಲ್ಲ, ಸೊ ಇದು ನಾನು ಝೂಡಿಯಾದಲ್ಲಿ ಒಂದು ಟೀ ಶರ್ಟ್ ತಗೊಂಡೆ ಅಷ್ಟೇ. ಇದು ನನಗೆ 199 ರುಪೀಸ್ಗೆ ಡೈಲಿ ವೇರ್ಗೆ ಅಥವಾ ಮನೇಲಿ ಹಾಕೋಕ್ಕೆಲ್ಲಾದರೂ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಅದಕ್ಕೆ ಬಂದು ಟೀ ಶರ್ಟ್ ತೊಗೊಂಡೆ ಅಷ್ಟೇ. ಆ್ಯಂಡ್ ಒಂದು ಸ್ಲಿಪ್ಪರ್ ತೊಗೊಂಡಿದ್ದೀನಿ. ನಾರ್ಮಲ್ ಆಗೆಲ್ಲ ಡೈಲಿ ವೇರ್ಗೆ ಯೂಸ್ ಮಾಡ್ತಾರಲ್ಲ, ಎಷ್ಟು 400 ರುಪೀಸ್ ಅನಿಸುತ್ತೆ. 400 ರುಪೀಸ್ದು ಒಂದು ಝೂಡಿಯೋದಲ್ಲಿ ಸ್ಲಿಪ್ಪರ್ ತೊಗೊಂಡಿದ್ದೀನಿ. ಸಾರಿ, ಒಂದು ಟೀ ಶರ್ಟು, ಒಂದು ಸ್ಲಿಪ್ಪರು ಅಷ್ಟೇ. ನೆಕ್ಸ್ಟ್ ನಾನು ಇದಕ್ಕೆ ಹೋಗಿದ್ದೆ, ಮ್ಯಾಕ್ಸ್ಗೆ ಹೋಗಿದ್ನಲ್ಲ. ಸೊ ಇದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಇದು ಅಷ್ಟೇ ಎಲ್ಲ ಎಸ್ ಸೈಜು ಡೈಲಿ ವೇರ್ಗೆ ಅಂತಲೇ. ನಾನು ತುಂಬ ಟೀ ಶರ್ಟ್ಗಳನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ಹಾಗಾಗಿ ಇದು ಒಂದು ಟೀ ಶರ್ಟ್ ತೊಗೊಂಡೆ. ಚೆನ್ನಾಗಿದೆ. ಇದು ಎಷ್ಟು 200 ರುಪೀಸ್ ಅನಿಸುತ್ತೆ ಡೈಲಿ ವೇರ್ಗೆ, ಅದೊಂದು ತೊಗೊಂಡೆ. ಆ್ಯಂಡ್ ಇನ್ನೊಂದು ಟೀ ಶರ್ಟ್ ತೊಗೊಂಡೆ. ಇದು ಸ್ವಲ್ಪ ಜಾಸ್ತಿ ಇತ್ತು. ಇದು ಎಷ್ಟು 250 ರುಪೀಸ್ ಇತ್ತು. ಇದು 250 ರುಪೀಸ್ ಕೊಟ್ಬಿಟ್ಟು ಇದೊಂದು ಟೀ ಶರ್ಟ್ ತೊಗೊಂಡೆ. ಇದು ಎಲ್ಲರೂ ಒಕೇಶ್ನಲಿ ಔಟ್ಸೈಡ್ ಹೋದಾಗ ಹಾಕೋಕ್ಕಾಗುತ್ತೆ ಅಥವಾ ಮನೇಲಿ ಹಾಕೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಟೀ ಶರ್ಟ್ ತೊಗೊಂಡೆ. ಆ್ಯಂಡ್ ಇದೊಂದು ಟೀ ಶರ್ಟ್ ತೊಗೊಂಡೆ. ನಾನು ಬರೀ ಟೀ ಶರ್ಟೇ ತೊಗೊಂಡಿರೋದಷ್ಟೇ. ಇದೊಂದು ಟೀ ಶರ್ಟ್ ತೊಗೊಂಡೆ. ಇದು ಓವರ್ ಸೈಜ್ ಟೀ ಶರ್ಟು, ಬ್ಯಾಕ್ ಸೈಡ್ ಈ ಥರ ಬರುತ್ತೆ. ಥರ ಬೇಬಿ ಪಿಂಕ್ ಕಲರ್ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಇದೊಂದು ಟೀ ಶರ್ಟ್ ತೊಗೊಂಡೆ. ಇದು ಸ್ವಲ್ಪ ಕಾಸ್ಟ್ಲಿ ಇತ್ತು. ಇದು ಎಷ್ಟು 400 ರುಪೀಸ್. ಇದು 400 ರುಪೀಸ್ ಇದೆ ಈ ಟೀ ಶರ್ಟಿಗೆ. ಬಟ್ ಇದು ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಅದಕ್ಕೆ ಇದೊಂದು ಟೀ ಶರ್ಟ್ ತೊಗೊಂಡೆ. ಆ್ಯಂಡ್ ಇದೊಂದು ಇಯರಿಂಗ್ ತೊಗೊಂಡೆ ಆಯ್ತಾ. ಇದು 4-6 ಸೆಟ್ ಸೇರಿಬಿಟ್ಟು 299 ರುಪೀಸ್ ಇತ್ತು. ನಂಗೊಂದು ಸ್ವಲ್ಪ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟನೇ, ಅದಕ್ಕೆ ಸ್ವಲ್ಪ ಇಯರಿಂಗ್ಸ್ ಇದು ಚೆನ್ನಾಗಿತ್ತು ಒಂಥರ ಈ ಥರ ಹೋಗ್ತಾರ. ಅದಕ್ಕೆ ಇದೊಂದು ಇಯರಿಂಗ್ಸ್ ತೊಗೊಂಡೆ. ಆ್ಯಂಡ್ ನಾಯ್ಕಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ. ಸೊ ನಾಯ್ಕದಲ್ಲೂ ಅಷ್ಟೇ. ನಾಯ್ಕದಲ್ಲಿ ಏನಿಲ್ಲ, ತೊಗೊಂಡಿರೋದೇ ಒಂದು 4 ಐಟಮ್ ಆಯಿತಾ. ನಾನು ಜಾಸ್ತಿ ಏನೂ ತೊಗೊಂಡಿಲ್ಲ. ಸೊ ಇದು 4 ಐಟಮ್ ತೊಗೊಂಡಿದ್ದೀನಿ. ಅದು ಪ್ರೈಮರ್ ಇದು ಒಂದು ಕಾಜಲ್, ನಾಯ್ಕಾದವ್ರದ್ದು ಒಂದು ಕಾಜಲ್ ತೊಗೊಂಡಿದ್ದೀನಿ. ಟರ್ಮಿ ಇನ್ಫ್ಯಾಕ್ಟ್ ಅಂತೆ 36 ಅವರ್ಸ್ ಅಂತ ಇದೆ. ಬಟ್ ನನಗೆ ಓಕೆ, ನನಗೊಂದು 8 ಅವರ್ಸ್ ಆರಾಮಲ್ಲಿ ಬರುತ್ತೆ. ವಾಟರ್ ಪ್ರೂಫ್, ಇದು ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೆ, ಅದಕ್ಕೆ ಇದೊಂದು ತೊಗೊಂಡೆ. ಆ್ಯಂಡ್ ಅದರೊಳಗಡೆ ಎಲ್ಲ ಬ್ರ್ಯಾಂಡು ಮಿಕ್ಸ್ ಇತ್ತಲ್ವ. ಸೊ ಹಾಗಾಗಿ ನನಗೆ ಅಲ್ಲಿ ಒಂದು ಲ್ಯಾಕ್ಮಿ ಅವ್ರದ್ದು 9 to 5 ಅವ್ರದ್ದು ಒಂದು ಲಿಪ್ಸ್ಟಿಕ್ ಶೇಡ್ ಇಷ್ಟ ಆಯಿತು. ಲಿಪ್ಸ್ಟಿಕ್ ಶೇಡ್ಗಳೆಲ್ಲ ನಾನು ಟ್ರೈ ಮಾಡಿದ್ದೆಲ್ಲ ಇನ್ನೂ ಕೈಯೆಲ್ಲ ಹಾಗೇ ಇದೆ, ಹಾಗೆ ಇಟ್ಕೊಂಡು ಬಂದಿದ್ದೀನಿ. ಇನ್ನೂ ವಾಶ್ ಕೂಡ ಮಾಡಿಲ್ಲ, ಮಾಡಬೇಕು. ಸೊ ನಾನು ಈ ಪಿಂಕ್ ಕಲರ್ ಶೇಡ್ ತೊಗೊಂಡಿದ್ದೀನಿ. ನಂಗೆ ಒಂದು ಸ್ವಲ್ಪ ಪಿಂಕ್ ಅಥವಾ ನನಗೆ ಒಟ್ಟಿನಲ್ಲಿ ನನಗೆ ಯಾವುದೇ ಸ್ಯಾರಿ ಆಗಲಿ ಅಥವಾ ಡ್ರೆಸ್ಸು ಪಿಂಕು ಯಾವುದಾದ್ರೂ ಆಗಲಿ ಸ್ವಲ್ಪ ಪಿಂಕ್ ಕಲರ್ ಇಷ್ಟ ಆಗುತ್ತೆ. ಆ್ಯಂಡ್ ಡಾರ್ಕ್ ಕಲರ್ಸೇ ನಂಗೆ ತುಂಬ ಇಷ್ಟ ಆಗುತ್ತೆ ಲೈಟ್ ಕಲರ್ಸ್ಗಿಂತ. ಸೊ ಅದಕ್ಕೆ ಇದನ್ನೊಂದು ತೊಗೊಂಡೆ. ಆ್ಯಂಡ್ ಪ್ರೈಮರ್ ಅಷ್ಟೇ ನಾನು ಲ್ಯಾಕ್ಮಿ. ನನಗೆ ಆಲ್ಮೋಸ್ಟ್ ಸೆಟ್ ಆಗೋ ಬ್ರ್ಯಾಂಡ್ಗಳು ಯಾವುದು ಅಂತ ಅಂದರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಾನು ಹೇಳೋದಂತಾದರೆ ನನಗೆ ಲ್ಯಾಕ್ಮಿ ಸೆಟ್ ಆಗುತ್ತೆ. ಆ್ಯಂಡ್ ನಾಯ್ಕದವ್ರದ್ದು ಕೂಡ ಸೆಟ್ ಆಗುತ್ತೆ. ನಾಯ್ಕದವ್ರದ್ದು ಒಂದು ಇದು ತೊಗೊಂಡಿದ್ದೀನಿ, ಫೌಂಡೇಶನ್ ತೊಗೊಂಡಿದ್ದೀನಿ ಡೈಲಿ ಯೂಸ್ಗಂತ. 800 ರುಪೀಸ್ ಇತ್ತು. ಸೊ ಅದೊಂದು ಫೌಂಡೇಶನ್ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಲಿಪ್ಸ್ಟಿಕ್ಕೇ ತೊಗೊಂಡಿದ್ದೀನಿ. ಇದು ಅಷ್ಟೇ, ಇನ್ನು 2 ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ ಅಷ್ಟೇ, ಮತ್ತೇನೋ ತೊಗೊಂಡಿಲ್ಲ. ಒಂದು 2-3 ಲಿಪ್ಸ್ಟಿಕ್ಕು, ಒಂದು ಕಾಜಲು, ಅದನ್ನು ತೊಗೊಳಕ್ಕೆ ಒಂದು ಫೌಂಡೇಶನ್ ಇಷ್ಟನ್ನೇ ತೊಗೊಂಡಿರೋದು ನಾನು ನಾಯ್ಕದಲ್ಲಿ. ಆ್ಯಂಡ್ ಆನ್ಲೈನಲ್ಲಿ ಕೂಡ ನಾನು ಡ್ರೆಸ್ ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ಇದು ನಾನು ಆನ್ಲೈನಲ್ಲಿ ತೊಗೊಂಡಿರೋದು ಮಿಂತ್ರಾದಲ್ಲಿ. ಎಷ್ಟು ರೂಪಾಯಿ ಅಂತ ನಾನು ನಿಮ್ಗೆ ಆಮೇಲೆ ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ. ಐ ಥಿಂಕ್
ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ತುಂಬ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಅದಕ್ಕೆ ಇದನ್ನು ಒಂದನ್ನು ನಾನು ಮಿಂತ್ರಾದಲ್ಲಿ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇನ್ನೊಂದು ಟಾಪ್ ಕೂಡ ಅಷ್ಟೇ, ಕ್ರಾಪ್ ಟಾಪ್ ಇದು. ಈ ಕ್ರಾಪ್ ಟಾಪ್ನ ಕೂಡ ಅಷ್ಟೇ ನಾನು ಮಿಂತ್ರಾದಲ್ಲಿ ಆರ್ಡರ್ ಮಾಡಿದ್ದು. ಇದ್ರ ಪ್ರೈಸು ನಾನು ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇವಾಗ ಮರ್ತೋಗ್ಬಿಟ್ಟಿದೆ. ಚೆನ್ನಾಗಿದೆ ಇಷ್ಟೇ. ಇದು ಅಷ್ಟೇ, ನನಗೆ ರೆಡ್ ಕಲರ್ ಡಾರ್ಕ್ ಕಲರ್ಸ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಅಲ್ವಾ, ಸೊ ಹಾಗಾಗಿ ಇದು ಒಂದು ಟಾಪ್ ಕೂಡ ತೊಗೊಂಡೆ ಮಿಂತ್ರಾದಲ್ಲಿ. ಆಫರ್ ಇತ್ತು ಅನಿಸುತ್ತೆ, ಹಾಗಾಗಿ ಇದು ಒಂದು ಟಾಪ್ ಕೂಡ ತೊಗೊಂಡಿದ್ದೀನಿ. ಚೂಡಿದಾರ್ ಸೆಟ್, ಸಲ್ವಾರ್ ಸೆಟ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಒಂದು ಆರ್ಡರ್ ಮಾಡಿದ್ದೆ. ಅದು ಕೂಡ ನಂಗೆ ಸ್ವಲ್ಪ ಬೇಕಿತ್ತು. ಸ್ವಲ್ಪ ಸೀರೆ ಮತ್ತು ಸಲ್ವಾರ್ಗಳೇ ತುಂಬ ಕಮ್ಮಿ ಆಗಿಬಿಟ್ಟಿದೆ, ಬೇರೆ ಡ್ರೆಸ್ಸಸ್ಗಳೇ ಜಾಸ್ತಿ ಆಗಿದೆ. ಹಾಗಾಗಿ ಇದೊಂದು ಸಲ್ವಾರ್ ಸೂಟ್ ಕೂಡ ಆರ್ಡರ್ ಮಾಡಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಈ ನಡುವೆ ಸ್ವಲ್ಪ ಟ್ರೆಂಡಿಂಗಲ್ಲಿ ಇತ್ತಲ್ವಾ, ನಾನು ತುಂಬ ಜನ ಯೂಸ್ ಮಾಡಿದ್ದು ನೋಡಿದ್ದೆ ಬೇರೆ ಬೇರೆ ಕಲರು, ಸೊ ಇದನ್ನೊಂದು ಆರ್ಡರ್ ಮಾಡಿದ್ದೆ. ಇದು ನನಗೆ ಆಫರಲ್ಲಿ ಸಿಕ್ತು. ಆ್ಯಕ್ಚುಲಿ ಇದು ಪ್ರೈಸ್ ಬಂದುಬಿಟ್ಟು 1200 1500 ಸಮಥಿಂಗ್ ಎಷ್ಟು ಇತ್ತು ನನಗೆ. ಬಟ್ ನನಗೆ ಸ್ವಲ್ಪ ಕಾರ್ಡ್ ಎಲ್ಲ ಆಪ್ಷನ್ ಇತ್ತು, ಸೊ ಅದನ್ನು ಯೂಸ್ ಮಾಡಿ ಏನಾದರೂ ಸ್ವಲ್ಪ ಪಾಯಿಂಟ್ಸ್ ಕೂಡ ಇತ್ತು ಮಿಂತ್ರಾದಲ್ಲಿ, ಸೊ ಆ ಪಾಯಿಂಟ್ಸ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದೆ. ನನಗಿದು 860 ರುಪೀಸ್ ಅನಿಸುತ್ತೆ. 860 ರುಪೀಸಿಗೆ ಸಿಕ್ತು ನನಗಿದು. ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೇರೆ ಬೇರೆ ಆ್ಯಪಲ್ ಕೂಡ ಇದೆ, ಸೇಮ್ ಥರ ಇದೆ, ಬಟ್ ಕಡಿಮೆ ರೇಟಿಗಿದೆ. ಆ್ಯಂಡ್ ಕ್ವಾಲಿಟಿ ನನಗೆ ಗೊತ್ತಿಲ್ಲ ಹೇಗಿದೆ ಅಂತ. ಇದು ಮಾತ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ 860 ರುಪೀಸ್ ಕೊಡ್ಬೋದು ಅನಿಸ್ತು, ಸೊ ಇದನ್ನೊಂದು ತೊಗೊಂಡೆ. ಆ್ಯಂಡ್ ಸ್ಯಾರಿ, ಕ್ರೇಪ್ ಸ್ಯಾರಿ ಹೀಗಿದೆ. ಸ್ಯಾರಿ ನೋಡೋಕ್ಕೆ ಫುಲ್ ಸ್ಯಾರಿ ಹೀಗೆ ಬರುತ್ತೆ, ಇಷ್ಟೇ ಬರುತ್ತಿದ್ದು. ಇದು ನಾನು ಶ್ರೀನಿಧಿ ಸಿಲ್ಕಲ್ಲಿ ಈ ಸ್ಯಾರಿ ತೊಗೊಂಡಿರೋದು. 1000 ಎಷ್ಟು ಇದರಲ್ಲೇ ಬಿಲ್ ಇದೆ ಅನ್ಸುತ್ತೆ. ನನಗೆ ಆಲ್ರೆಡಿ ಎಲ್ಲ ಮರ್ತೆ ಹೋಗಿದೆ ಬಿಲ್ಗಳೆಲ್ಲ. ಎಸ್, 1800 ರುಪೀಸ್. ಅವರು 2000 ರುಪೀಸ್ ಅಂತ ಏನೋ ಅಂದರು. ಸೊ 1800 ರುಪೀಸಿಗೆ ತೊಗೊಂಡೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಕೂಡ ಇದೆ. ಅಂದರೆ ನಿಮ್ಗೆ ಇವಾಗ ನಾನೇ ನೋಡಿದಂಗೆ ಇನ್ಸ್ಟಾಗ್ರಾಮ್ ಪೇಜಸಲ್ಲೆಲ್ಲ ಕಡಿಮೆಗೂ ತೋರಿಸ್ತಾ ಇದ್ದಾರೆ. 1000 ರುಪೀಸ್ಗೆ 800 ರುಪೀಸಿಂದನೂ ಸ್ಟಾರ್ಟಿಂಗ್ ತೋರಿಸ್ತಾ ಇದ್ದಾರೆ. ಆ್ಯಂಡ್ ನಾನು ಅಲ್ಲಿ ಕೂಡ ನೋಡಿದೆ ಆಯಿತಾ, ನನಗೆ 1200 ರುಪೀಸ್ಗೂ ಇತ್ತು. ಬಟ್ ನನಗೆ ಮೆಟೀರಿಯಲ್ ಮೇಲೆ ಎಲ್ಲ ಹೋಗ್ಬಿಡುತ್ತೆ ಅಲ್ವಾ, ಸೊ ಮೆಟೀರಿಯಲ್ ತುಂಬ ಇಂಪಾರ್ಟೆಂಟು. ನನಗೆ ಇದು ಮೆಟೀರಿಯಲ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬ ಇಷ್ಟ ಆಯಿತು. ಹಾಗಾಗಿ ಇದನ್ನ ಒಂದು ಪರ್ಚೇಸ್ ಮಾಡಿದೆ. ಆ್ಯಂಡ್ ಈ ಸ್ಯಾರಿ ಆಗಲೇ ನೋಡಿರ್ತೀರಾ, ಕಲಾಮಂದಿರಲ್ಲಿ ಪರ್ಚೇಸ್ ಮಾಡಿದ್ದು. ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅನಿಸ್ತು. ಕಲರ್ ಕಾಂಬಿನೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಅದಕ್ಕೆ ನೆಕ್ಸ್ಟ್ ಇನ್ನೆಲ್ಲ ಹಬ್ಬ ಫಂಕ್ಷನ್ಸ್ ಎಲ್ಲ ಬರ್ತಾನೆ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಇದೊಂದು ಸ್ಯಾರಿ ಪರ್ಚೇಸ್ ಮಾಡಿದೆ. ಆ್ಯಂಡ್ ಆಫರ್ ಕೂಡ ತುಂಬ ನಡೀತಾ ಇದೆ ಆಯಿತಾ. ಯಾರಾದರೂ ಪರ್ಚೇಸ್ ಮಾಡೋರಿದ್ರೆ ಹೋಗಿ ಪರ್ಚೇಸ್ ಮಾಡಿ, ಹಬ್ಬಕ್ಕೆ ಅಂತ ಎಲ್ಲ ಹೇಳಿಬಿಟ್ಟು ಆಫರ್ ಕೂಡ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ಇನ್ನು ಇದೊಂದು ಸ್ಯಾರಿ ಕೂಡ ಪರ್ಚೇಸ್ ಮಾಡಿದ್ವಿ, ಅಲ್ಲೇ ತೋರಿಸ್ದಂಗೆ. ಈ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅಲ್ಲೇ ಇಷ್ಟಪಟ್ಟು ನಮ್ಗೆ ಓಕೆ ಆದಮೇಲೆ ಇದೊಂದು ಸ್ಯಾರಿ ಕೂಡ ಪರ್ಚೇಸ್ ಮಾಡಿರೋದು. ಇದು ಚೆನ್ನಾಗಿದೆ. ಸೊ ಇದಿಷ್ಟೇ ನೋಡಿ, ನಾನು ಆಲ್ಮೋಸ್ಟ್ 2 ದಿನದಿಂದ ಬರೀ ಶಾಪಿಂಗು ಅದು ಇದು ಅಂತ ಹೇಳ್ಬಿಟ್ಟು ಇದೇ ಆಗೋಯ್ತು. 2 ದಿನದಿಂದ ಸ್ವಲ್ಪ ಔಟ್ಸೈಡೇ ಫುಲ್ ಸುತ್ತಬಿಟ್ಟಿದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡೋ ಅವಶ್ಯಕತೆ ಇತ್ತು, ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡಿರೋದು ಅಷ್ಟೇ. ತುಂಬ ಜಾಸ್ತಿನೂ ಅಂತಲ್ಲ, ತುಂಬ ಕಮ್ಮಿನೂ ಅಂತಲ್ಲ, ಒಂದು ರೇಂಜಲ್ಲಿ ಶಾಪಿಂಗ್ ಆಯಿತು ಎಲ್ಲ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.